ರಾಜ್ಯ ಕೇಸರಿ ಪಾಳ್ಯದಲ್ಲಿ ಮಿತಿ ಮೀರಿದೆ ಬಡಬಡಿದಾಟ. ಗುಂಪು ಸಂಘರ್ಷ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನಪ್ಪಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಬಡಬಡಿದಾಟ ಅನ್ನುವಂಥದ್ದು ಮಿತಿ ಮೀರಿ ಹೋಗಿದೆ. ಈ ಮಿತಿ ಮೀರಿದ ಬಡಬಡಿದಾಟಕ್ಕೆ ಕಡಿವಾಣವನ್ನ ಹಾಕ್ತಾರಾಗಿದ್ರೆ ಗುಂಪು ಸಂಘರ್ಷ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲನ್ನಪ್ಪಿರುವಂತದ್ದು. 3ಕ್ಕೆ 3 ಕ್ಷೇತ್ರದಲ್ಲಿ ಮೈತ್ರಿಕೂಟಕ್ಕೆ ಹಿನ್ನಡೆಯಾಗಿದೆ. ಸೊ ಎಲ್ಲೋ ಒಂದು ಕಡೆ ಬಡಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ವರಿಷ್ಠರು ಮುಂದಾಗಿದ್ದಾರೆ. ಈಗ ಡಿಸೆಂಬರ್ ಮೊದಲ ವಾರ ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ಆಗಮಿಸಿ ಈ ಬಡಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕ್ತಾರ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಡಿ4ರಂದು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಬೆಳಗಾವಿಯಲ್ಲಿ ಪಕ್ಷದ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ ಮೊದಲ ವಾರ ರಾಜ್ಯಕ್ಕೆ ಉಸ್ತುವಾರಿ ಆಗಮಿಸಿ ಕೆಲವೊಂದಿಷ್ಟು ವಿಚಾರವನ್ನ ಅಂದ್ರೆ ಕೇಸರಿ ಪಾಳ್ಯದಲ್ಲಿ ಬಡಬಡಿದಾಟದ ವಿಚಾರವಾಗಿ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಮಾತನಾಡಲಾಗುತ್ತೆ. ಈಗಾಗಲೇ BY ವಿಜಯೇಂದ್ರ ಅವರ ಆ ಒಂದು ಅಧ್ಯಕ್ಷತೆಯನ್ನ ನಾವ್ಯಾರು ಒಪ್ಕೊಳ್ಳೋದಕ್ಕೆ ಸಿದ್ಧರಿಲ್ಲ ಅನ್ನುವ ಮುಖಾಂತರವಾಗಿ ಯತ್ನಾಳ್ ಅಂಡ್ ಟೀಮ್ ತೊಡೆತಟ್ಟಿ ನಿಂತಿರುವಂತದ್ದು. ಸೊ ಒಟ್ಟಾರೆಯಾಗಿ ಇದೇ ವಿಚಾರವಾಗಿ ಈಗ ರೆಬಲ್ ಟೀಮ್ ಅನ್ನ ಕೂಲ್ ಮಾಡೋದಕ್ಕೆ ಅರುಣ್ ಸಿಂಗ್ ಅವರು ಆಗಮಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಒಂದು ಕೋರ್ ಕಮಿಟಿ ಸಭೆಯನ್ನು ನಡೆಸುವ ಮುಖಾಂತರವಾಗಿ ಡಿಸೆಂಬರ್ 5ರಂದು ಬೆಳಗಾವಿಯಲ್ಲೇ ಪಕ್ಷದ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ನಡೆಸಲಿದ್ದಾರೆ. ಸೊ ಪ್ರಮುಖ ನಾಯಕರುಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಹಾಜರಿರ್ತಾರೆ. ಇದೇ ಸಂದರ್ಭದಲ್ಲಿ ಅರುಣ್ ಸಿಂಗ್ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ. ಅಂದ್ರೆ ಸರ್ಕಾರ ಮತ್ತು ಪಕ್ಷದಲ್ಲಿ ತಲೆದೂರಿರುವಂತಹ ಬಿಕ್ಕಟ್ಟು ನಿರ್ವಹಣೆಗೆ ಒಂದು ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅರುಣ್ ಸಿಂಗ್ ಭೇಟಿ ಮಹತ್ವವನ್ನ ಪಡೆದುಕೊಂಡಿದೆ. ಸೊ ಒಟ್ಟಾರೆಯಾಗಿ ವಿಜೇಂದ್ರ ಅವರು ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಲ್ಲಿ 3 ಕ್ಷೇತ್ರದ ಸೋಲಿನ ಹೊಣೆಗಾರಿಕೆಯನ್ನ ಒಪ್ಪಿಕೊಂಡಿದ್ದಾರೆ. ಇದರ ನಡುವೆ ರಾಜ್ಯದಲ್ಲಿ ಬಿಜೆಪಿ ಪಾಳೆಯದಲ್ಲಿ ಮನೆಯೊಂದು 3 ಬಾಗ್ಲಾಗಿ ಹೋಗ್ಬಿಟ್ಟಿದೆ. ಅವರ ಈ ಬಿರುಕನ್ನ ಸರಿ ಮಾಡಬೇಕಾಗಿದೆ. ಒಂದು RSS ನಾಯಕರು ಕೂಡ ರಾಜ್ಯಕ್ಕೆ ಆಗಮಿಸಿ ಕೇಸರಿ ಪಾಳ್ಯದ ಪ್ರಮುಖ ನಾಯಕರನ್ನ ಕರೆದು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಯ್ತು ಅಂತ ಒಪ್ಕೊಂಡು ಹೋಗಿದ್ರು. ಆದ್ರೆ ಈಗ ಎಲ್ಲವೂ ಬೇರೆ. BS ಯಡಿಯೂರಪ್ಪನವರು ಸೊ ಪ್ರಮುಖವಾಗಿ ತಮ್ಮ ಮಗನಿಗೆ ಸ್ಥಾನವನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಏನೋ ಯಶಸ್ವಿಯಾದ್ರು. ಆದ್ರೆ ಆ ಸ್ಥಾನದಿಂದ ರಾಜ್ಯ ಬಿಜೆಪಿಯಲ್ಲಿ ಒಡಕುಂಟಾಗಿರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೀಗ ಇದು ಒಂದ್ ರೀತಿ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಗುಂಪು ಸಂಘರ್ಷಣೆಯಿಂದ ಚುನಾವಣೆಯಲ್ಲಿ ಹೀನಾಯ ಸೋಲಾಗಿದೆ. ಯಾಕಂದ್ರೆ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿರ್ಲಿಲ್ಲ. ಚುನಾವಣಾ ಪ್ರಚಾರಕ್ಕೆ ಬರದೆ ನಾವು ಉತ್ತರ ನೀ ದಕ್ಷಿಣ ಅನ್ನೋ ರೀತಿಯಾಗಿದ್ರು. ಡಿಸೆಂಬರ್ 5ರಂದು ಬೆಳಗಾವಿಯಲ್ಲೇ ರಾಜ್ಯ ಕಾರ್ಯಕಾರಿಣಿ ಪಕ್ಷದ ಸಭೆಯನ್ನ ನಡೆಸಿ ಮಹತ್ವವಾದಂತಹ ವಿಚಾರವನ್ನ ಚರ್ಚೆ ನಡೆಸಲಿದ್ದಾರೆ. ಸೊ ಮತ್ತೊಂದೇನಪ್ಪ ಆಗ್ತಿದೆ ಅಂದ್ರೆ ನಾಯಕರುಗಳು ಪದಾಧಿಕಾರಿಗಳು ಈ ಸಭೆಯಲ್ಲಿ ಹಾಜರಿದ್ರು ಕೂಡ ಪ್ರಮುಖವಾಗಿ ಅವರಲ್ಲಿರುವಂತಹ ಅಸಮಾಧಾನ ಏನು ಅನ್ನುವಂಥದ್ದನ್ನ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಯತ್ನಾಳ್ ಅವರು ಬಿಜೆಪಿ ಪಕ್ಷದಲ್ಲಿ ಈಗಾಗಲೇ ಹಿರಿಯ ನಾಯಕರಿದ್ದೀವಿ. ಆ ಹಿರಿಯ ನಾಯಕರನ್ನ ಕೈಬಿಟ್ಟು ರಾಜಕೀಯದಲ್ಲಿ ಅನುಭವ ಇಲ್ಲ ಅಂತಹ ಓರ್ವರಿಗೆ ಅಧ್ಯಕ್ಷ ಸ್ಥಾನ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರುವಂತದ್ದು ಎಷ್ಟು ಸರಿ ಅಂತ. ಸೊ ಈ ವಿಚಾರವಾಗಿ ಪ್ರಮುಖ ನಾಯಕರು ಹಾಗೂ ಪದಾಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಅರುಣ್ ಸಿಂಗ್ ಅವರು. ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾರೆ. ಯಾರ್ಯಾರು ಬಂಡಾಯ ಎದ್ದಿದ್ದಾರೋ, ಯಾರ್ಯಾರು ಅಸಮಾಧಾನವನ್ನ ತೋರ್ಕೊಳ್ತಿದ್ದಾರೋ ಸೊ ಅವರನ್ನ ಪ್ರತ್ಯೇಕವಾಗಿ ಮಾತುಕತೆ ನಡೆಸಲಿದ್ದಾರೆ. ಅವರೊಟ್ಟಿಗೆ ಮಾತಾಡಿ ಏನ್ ನಿಮ್ಮ ಸಮಸ್ಯೆ, ಏನಾಗ್ತಾ ಇದೆ ರಾಜ್ಯದಲ್ಲಿ ಅನ್ನುವಂಥ ವಿಚಾರವಾಗಿ ಆಲ್ರೆಡಿ ಯತ್ನಾಳ್ ಟೀಮ್ ಹೈಕಮಾಂಡ್ ನಾಯಕರ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಹೈಕಮಾಂಡ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಕೂಡ ಸೂಚನೆ ಕೊಟ್ಟಿರಲಿಲ್ಲ. ಸೊ ಈಗ ಯತ್ನಾಳ್ ಬೆಂಬಲಕ್ಕೆ ಕೆಲವೊಂದಿಷ್ಟು ಸಾಕಷ್ಟು ಜನ ಸೇರ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಟಿಕೆಟ್ ವಂಚಿತರು, ಎಲ್ಲರೂ ಕೂಡ ಕೆಲವೊಂದಿಷ್ಟು ಸ್ಥಾನದ ವಿಚಾರವಾಗಿ ನಿರೀಕ್ಷೆಯನ್ನ ಇಟ್ಕೊಂಡಂತವ್ರು, ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡಿದಿದ್ದೀವಿ
ಮಾಡಿದೀವಿ, ಆದ್ರೂ ಕೂಡ ನಮ್ಗೆ ಏನ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಸೊ BY ವಿಜೇಂದ್ರ ಅವರ ನಾಯಕತ್ವವನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನಾವು. ಇನ್ನ ಯತ್ನಾಳ್ ಅವರಿಗೆ ತಮ್ಮದೇ ಆದಂತ ಒಂದು ಫ್ಯಾನ್ ಬೇಸ್ ಇದೆ, ಅಂದ್ರೆ ರಾಜಕೀಯದಲ್ಲಿ ಅವ್ರು ಯಾವಾಗ್ಲೂ ಕೂಡ ಖಡಕ್ ಆಗಿ ಮಾತನಾಡುವಂತವ್ರು, ಯಾರಿಗೂ ಕೂಡ ಹೆದರಲ್ಲ. ಹೈಕಮಾಂಡ್ ಮಾತ್ರ ಇವರ ಆ ಒಂದು ಹೇಳಿಕೆಯ ವಿಚಾರವಾಗಿ ಅವ್ರನ್ನ ಸಮಾಧಾನ ಮಾಡುವ ವಿಚಾರವಾಗಿ ಯಾವತ್ತೂ ಕೂಡ ಮುಂದೆ ಬಂದಿಲ್ಲ. ಯಾಕಂದ್ರೆ ಒಂದು ಪ್ರಬಲ ನಾಯಕ ಆಗಿರುವಂತಹ ನಿಟ್ಟಿನಲ್ಲಿ ಎದುರಾಕೊಳ್ಳೋದು ಸರಿಯಲ್ಲ ಅನ್ನುವಂತಹ ವಿಚಾರವಾಗ ಗೊತ್ತಿಲ್ಲ. ಆದ್ರೆ ರಾಜ್ಯದಲ್ಲಿ ಮಾತ್ರ ಕೇಸರಿ ಪಾಳೆಯ ಯಾವಾಗ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತು, ಅದಾದ ನಂತರವಾಗಿ ಹೈಕಮಾಂಡ್ ಕೂಡ ಈ ಕಡೆ ಗಮನ ಹರಿಸುವುದನ್ನ ಬಿಟ್ಟುಬಿಟ್ಟಿದೆ. ಸೊ ಸದ್ಯದ ಮಟ್ಟಿಗೆ ಬೈ ಎಲೆಕ್ಷನ್ ನಲ್ಲಿ ಏನಾದ್ರೂ 3 ಕ್ಷೇತ್ರವನ್ನ ಕೂಡ ಗೆದ್ದಿದ್ರೆ ಎಲ್ಲೋ ಒಂದು ಕಡೆ ಒಂದು ಪವರ್ ಇರೋದು ಯಾರಿಗೆ, ವಿಜೇಂದ್ರ ಅವರಿಗೆ. ಹೌದಪ್ಪ, ಅವರ ನಾಯಕತ್ವದಲ್ಲಿ 3 ಕ್ಷೇತ್ರ ಕೂಡ ಗೆದ್ದಿದ್ದೀವಿ, ಅಟ್ಲೀಸ್ಟ್ ಅವರ ಭದ್ರಕೋಟೆ ಶಿಗ್ಗಾವಿ ಆದ್ರೂ ಉಳಿಸ್ಕೊಂಡಿದ್ರು, ಏನೋ ಒಂದ್ ರೀತಿಯಾಗಿ ಒಂದು ನಿರೀಕ್ಷೆನ ಇಟ್ಕೋಬಹುದಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. 3 ಕ್ಷೇತ್ರದಲ್ಲೂ ಕೂಡ ಸೋತಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಮೈತ್ರಿಕೂಟಕ್ಕೆ ಹಿನ್ನಡೆಯಾದಂತಹ ನಿಟ್ಟಿನಲ್ಲಿ ಬಡಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ವರಿಷ್ಠರು ಮುಂದಾಗಿದ್ದಾರೆ.